ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 7. ವಿಶ್ವನಾಥ ನೀಡಿದ ಭಾವಚಿತ್ರವನ್ನು ನೋಡ್ತಾ ಇದ್ದ ಹಾಗೆ ದೀಕ್ಷಿತ ದಂಪತಿಗಳಿಬ್ಬರು ಭಾವುಕರಾದರು. ಅವರಿಬ್ಬರ ಕಣ್ಣೀರಿಗೆ ಕಾರಣ ಏನು ಅಂತ ತಿಳಿಯದ ಉಜ್ವಲ, ತಾತ, ಅಜ್ಜಿ, ಈ ಫೋಟೋದಲ್ಲಿ ಅಂತ ಏನನ್ನೋ ಹೇಳ ಹೊರಟಿದ್ದವಳ ಮಾತುಗಳನ್ನು ತಡೆದ ವಿಶ್ವನಾಥ, ನೋಡವ, ಸ್ವಲ್ಪ ಅವರಿಬ್ಬರನ್ನು ಅವ್ರ ಪಾಡಿಗೆ ಆಡೋದಕ್ಕೆ ಬಿಟ್ಬಿಡು, ಆನಂತರ ಮಾತಾಡೋಣ ಅಂತಿದ್ದಾಗೆ ಅವಳು ಕೂಡ ಸುಮ್ಮನಾದ್ಲು. ಸ್ವಲ್ಪ ಕ್ಷಣಗಳ ಬಳಿಕ ಸುಧಾರಿಸಿಕೊಂಡ ಅನ್ನಪೂರ್ಣಮ್ಮ, ಮಗು, ಈ ಚಿತ್ರ ನಿನಗೆ ಎಲ್ಲಿ ಸಿಕ್ತಮ್ಮ ಅಂತ ಭಾರವಾದ ಧ್ವನಿಲಿ ಕೇಳಿದ್ರು. ಅದು ಅಜ್ಜಿ, ಈ ಫೋಟೋ ಅಂತ ಏನನ್ನೋ ಹೇಳೋದಕ್ಕೆ ಅಂತ ಹೊರಟಿದ್ದವಳು, ಬೇಡ ಬೇಡ, ಈಗಲೇ ಈ ವಿಷಯನ ಹೇಳೋದು ಬೇಡ, ವಿಷಯ ಏನು ಅಂತ ಸ್ಪಷ್ಟ ಆದಮೇಲೆ ಹೇಳೋದೋ ಬೇಡವೋ ಅಂತ ಯೋಚಿಸಿದ್ರಾಯ್ತು ಅಂದ್ಕೊಂಡು, ಅಜ್ಜಿ, ಅದು ನನ್ನ ಸ್ನೇಹಿತೆಯ ಮನೇಲಿತ್ತಂತೆ, ಅದಕ್ಕೆ ಅವಳು ಇದ್ರ ಬಗ್ಗೆ ತಿಳ್ಕೋಬೇಕು, ಸಹಾಯ ಮಾಡು ಅಂತ ಬೇಡ್ಕೊಂಡ್ಳು, ಅದಕ್ಕಾಗಿ ಬಂದಿದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ವಿಷಯ ತಿಳಿದಿದ್ರೆ ಹೇಳಿ ಅಂತ ಬೇಡ್ಕೊಂಡ್ಳು. ವಿಶ್ವನಾಥನಿಗೇಕೋ ಇರುಸು ಮುರುಸಾಯಿತು. ಇಲ್ಲ ಕಣವ, ದಯವಿಟ್ಟು ಇದ್ರ ಬಗ್ಗೆ ನಮ್ಮನ್ನು ಏನು ಕೇಳಬೇಡಿ, ನಾನು ಆಗಲೇ ಈ ವಿಷಯದ ಬಗ್ಗೆ ಹೇಳ್ತೀನಿ ಅಂತ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ, ನಾವು ಏನು ಹೇಳೋ ಪರಿಸ್ಥಿತಿಲಿಲ್ಲ, ಈ ವಿಷಯನ ನೆನಪು ಮಾಡಿಕೊಂಡು ಮತ್ತೆ ಅಪ್ಪೋರು ಅಮ್ಮೋರು ದುಃಖ ಪಡೋದನ್ನು ನನ್ನಿಂದ ನೋಡೋಕ್ಕೆ ಆಗಕ್ಕಿಲ್ಲ, ಈ ಒಂದು ವಿಷಯ ಬಿಟ್ಟು ಬೇರೆ ಏನಾದರೂ ಕೇಳಿ ಹೇಳ್ತೀನಿ ಅಂದ ವಿಶ್ವನಾಥ ದಂಪತಿಗಳಿಂದ ಭಾವಚಿತ್ರ ತಗೊಂಡು ಉಜ್ವಲಾಳ ಕೈಗಿತ್ತ. ವಿಶ್ವನಾಥನ ವರ್ತನೆ ಅವಳಿಗೆ ಕೊಂಚ ವಿಚಿತ್ರ ಅನಿಸ್ತು. ಅವಳು ಅವನ ಮುಖವನ್ನೇ ದಿಟ್ಟಿಸತೊಡಗಿದ್ಲು. ಬದಲಾಗಿ ವಿಶ್ವನಾಥ ತನ್ನ ಮುಖವನ್ನು ಗೋಡೆ ಬದಿಗೆ ತಿರುಗಿಸಿ ನಿಂತ. ಇವತ್ತು ಏನಾದರೂ ಆಗಲಿ, ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಅಮ್ಮನ ಸಮಸ್ಯೆಗೆ ಕಾರಣವನ್ನು ತಿಳಿಯಲೇಬೇಕು ಅಂದ್ಕೊಂಡು ಬಂದಿದ್ದ ಉಜ್ವಲಾಳಿಗೆ ವಿಶ್ವನಾಥನ ನಡೆಯಿಂದ ನಿರಾಸೆಯಾಯಿತು. ನಿರಾಶಾಭಾವದಿಂದ ಉಜ್ವಲ ಭಾವಚಿತ್ರನ ತನ್ನ ಬ್ಯಾಗಲ್ಲಿರಿಸ್ಕೊಂಡು ಕುಳಿತಲ್ಲಿಂದ ಎದ್ದು ನಿಂತಳು. ಅವಳ ಬೇಸರದ ಮುಖವನ್ನು ಕಂಡ ದೀಕ್ಷಿತ್ರು, ಮಗು, ಯಾಕೆ ನಿಂತ್ಕೊಂಡ್ಬಿಟ್ಟೆ? ಈ ಭಾವಚಿತ್ರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಬಂದಿದ್ಯಾ? ಈಗ ವಿಷಯ ತಿಳ್ಕೊಳ್ಳದೆ ಹಾಗೇ ಹೋಗ್ತಿದ್ಯಾ? ನಮ್ಮ ವಿಶ್ವ ಸ್ವಲ್ಪ ಹಾಗೇನಮ್ಮ, ನಮ್ಮ ಕಣ್ಣೀರನ್ನು ಅವನಿಗೆ ನೋಡೋಕ್ಕೆ ಆಗೋದಿಲ್ಲ, ಅದಕ್ಕೆ ಹಾಗೆ ಮಾತಾಡ್ದ ಅಷ್ಟೆ, ನೀನು ಕೂತ್ಕೋ ಮಗು ಅಂದರು. ಅವಳಿಗೆ ಏನು ಮಾಡಬೇಕು ಅಂತ ತೋಚದೆ ನಿಂತಲ್ಲೇ ನಿಂತಳು. ಯಾಕೆ ಮಗು ಹಾಗೆ ನಿಂತ್ಕೊಂಡ್ಬಿಟ್ಟಿಯಲ್ಲ, ಕೂತ್ಕೋ. ಅನ್ನಪೂರ್ಣಮ್ಮನವರ ಮಾತಿಗೆ ಬೆಲೆ ಕೊಟ್ಟು ಮೊದಲಿನ ಜಾಗದಲ್ಲೇ ಕೂತ್ಕೊಂಡ್ಳು. ವಿಶ್ವನಾಥ ನಿರ್ವಿಣ್ಣದಿಂದ ದಂಪತಿಗಳ ಮುಖವನ್ನೇ ದಿಟ್ಟಿಸತೊಡಗಿದ್ದ. ಯಾಕೋ ವಿಶ್ವ, ಇನ್ನೂ ಅಳೋದಕ್ಕೆ ನಮ್ಮಲ್ಲಿ ಕಣ್ಣೀರು ಎಲ್ಲಿದೆ, ನೀನೇ ಹೇಳು. ಹತ್ತು ನಾವಿಬ್ಬರು ಸೊರಗಿದ್ದೀವಿ, ಇನ್ನೂ ಎಷ್ಟೇ ನೋವಾದರೂ ಇಂಗಿದ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರು ಸಹ ಇಲ್ಲ. ನೀನು ನಿನ್ನ ಮೇಲೆ ಆಣೆ ಹಾಕಿದ್ದೀಯ, ಖಂಡಿತ ಅಳೋದಿಲ್ಲ. ನೀನು ಎಲ್ಲ ವಿಷಯನ ಈ ಮಗು ಬಳಿ ಹೇಳ್ಬೋದು. ಪಾಪ, ಏನೋ ವಿಷಯ ತಿಳ್ಕೊಳ್ಳೋದಕ್ಕೆ ಅಂತ ಈ ಮಗು ಅಷ್ಟು ದೂರದಿಂದ ಬಂದಿದೆ, ಇದಕ್ಯಾಕೆ ನಿರಾಸೆ ಮಾಡಬೇಕು ಹೇಳು? ಇರೋ ವಿಷಯನೆಲ್ಲ ಹೇಳಿಬಿಡು. ದೀಕ್ಷಿತರ ಮಾತುಗಳನ್ನು ಕೇಳಿದ ಬಳಿಕ ವಿಶ್ವನಾಥ ಗಟ್ಟಿ ಮನಸ್ಸು ಮಾಡಿ, ಸರಿ ಅಪ್ಪೋರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತ ಉಜ್ವಲಾಳತ್ತ ಮುಖ ಮಾಡಿ, ಕೇಳವ, ಈ ಪಟದಾಗೆ ಇರೋರ್ಯಾರು, ಅವರಿಗೂ ಈ ಮನೆಯವರಿಗೂ ಏನು ಸಂಬಂಧ, ಎಲ್ಲವನ್ನು ಹೇಳ್ತೀನಿ ಅಂತ ಸುಮಾರು 25 ವರ್ಷಗಳ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಳ್ಳತೊಡಗಿದ್ದ. ಅದು ಮುಂಜಾನೆ 5ರ ಸಮಯ. ಶಶಿಯು ಪೂರ್ವದಲ್ಲಿ ಜಾರ್ತಿದ್ದ ಹಾಗೆ ಮೂಡಣದಲ್ಲಿ ಉದಯಿಸಿದ ಸೂರ್ಯನ ಕಿರಣಗಳು ವಸುಂಧರೆಯನ್ನು ಸ್ಪರ್ಶಿಸ್ತಾ ಇದ್ವು. ಬಾನಾಡಿಗಳೆಲ್ಲ ತಮ್ಮ ಮರಿಗಳಿಗೆ ಗುಟುಕು ನೀಡೋ ಸಲುವಾಗಿ ಚಿಲಿಪಿಲಿಗುಟ್ಟುತ್ತಾ ರಂಗೇರಿದ್ದ ಬಾನಂಚಿನವರೆಗೂ ಹಾರಿ ಗೂಡು ತೊರೆದವು. ಮನೆಯ ಮುಂದಿದ್ದ ಕೋಳಿ ಹುಂಜಗಳು ಕೊಕ್ಕೊಕ್ಕೋ ಅಂತ ಕೂಗುತ್ತಾ
ಬೆಚ್ಚಗೆ ಕಂಬಳಿ ಹೊದೆದು ಮಲಗಿದ್ದವ್ರನ್ನೆಲ್ಲ ಎಬ್ಬಿಸೋ ಪ್ರಯತ್ನದಲ್ಲಿದ್ವು. ಕೋಳಿ ಕೂಗೋ ಮುಂಚೆನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಗೋಮಾತೆಗೆ ಪೂಜೆ ಸಲ್ಲಿಸಿದ ಸರ್ವಮಂಗಳ ಕೊಟ್ಟಿಗೆಗೆ ಕಾಲಿಡ್ತಿದ್ದ ಹಾಗೆ ಅವಳ ಕಾಲ್ಗೆಜ್ಜೆ ಕೈಬಳೆಯ ಸದ್ದಿಗೆ ಬಂದಿರೋದು ಸರ್ವಮಂಗಳಾನೇ ಅನ್ನೋದು ಗುರುತು ಹಚ್ಚಿದ ಗಂಗೆ ಕಾವೇರಿ ಹಾಲಿನ ಅಮೃತವನ್ನು ಅರಿಸೋದಕ್ಕೆ ಸಿದ್ಧರಾಗಿ ನಿಂತಿದ್ವು. ಸರ್ವಮಂಗಳ ಅಲ್ಲೇ ಇದ್ದ ಹುಲ್ಲಿನ ಮೆದೆಯಿಂದ ಸ್ವಲ್ಪ ಮೇವನ್ನು ಹಸುಗಳಿಗೆ ನೀಡಿ ತನ್ನ ಕೋಮಲವಾದ ಕೈಗಳಿಂದ ಕೆಚ್ಚಲುಗಳಿಗೆ ನಮಸ್ಕರಿಸಿ ಹಾಲು ಕರಿತಾ ಇದ್ರೆ 4 ದೊಡ್ಡ ಗಾತ್ರದ ಚೊಂಬುಗಳು ಭರ್ತಿಯಾಗುವವರೆಗೂ ಗಂಗೆ ಕಾವೇರಿ ತಮ್ಮ ಅಮೃತವನ್ನು ಹರಿಸೋದನ್ನು ನಿಲ್ಲಿಸ್ತಿರ್ಲಿಲ್ಲ. ಹಾಲು ಕರೆದು ಅದರ 1 ಪಾಲನ್ನು ದೇವರ ಸಮರ್ಪಣೆಗೆ ಹಾಗೂ ಮಿಕ್ಕಿದ್ದನ್ನು ದಿನನಿತ್ಯಕ್ಕೆ ಬಳಸೋದಕ್ಕೆ ಒಳಗೆ ಇಟ್ಟು ಬಂದು ಇತರ ಕೆಲಸಗಳಲ್ಲಿ ತೊಡಗಿದ್ಲು. ಸರ್ವ ಆಯ್ತ ಮಗಳೇ ರಂಗೋಲಿ ಇಟ್ಟಿದ್ದು. ಅಡುಗೆ ಕೋಣೆ ಕೆಲಸದಲ್ಲಿ ನಿರತರಾಗಿದ್ದ ಅನ್ನಪೂರ್ಣಮ್ಮ ಮಗಳನ್ನು ಪ್ರೀತಿಯಿಂದ ಕರೆದ್ರು. ಸದಾಕಾಲ ದೇವರ ಸೇವೆಯಲ್ಲಿ ನಿರತರಾಗಿ ವಾರ ವ್ರತ ನೇಮಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದವರು ಮಗಳಲ್ಲೂ ಕೂಡ ಅದೇ ಬಗೆಯ ಸಂಸ್ಕಾರವನ್ನು ಬೆಳೆಸಿದ್ರು. 13 ವರ್ಷದ ಸರ್ವಮಂಗಳ ಅಂಗಳಕ್ಕೆ ಗೋಮಯ ಹಾಕಿ ಸಾರಿಸಿ ಚಂದದ ರಂಗೋಲಿ ಇಟ್ಟು, ಆಯಿತು ಅಮ್ಮ, ಅಪ್ಪನಿಗೆ ಪೂಜೆಗೆ ಹೂ ಕೊಯ್ಕೊಂಡು ಬರ್ತೀನಿ ಎನ್ನುತ್ತಾ ಮನೆಯ ಹಿತ್ತಲಲ್ಲಿ ಬೆಳೆಸಲಾಗಿದ್ದ ಮಲ್ಲಿಗೆ, ಜಾಜಿ, ಕನಕಾಂಬರ ಪುಷ್ಪಗಳನ್ನು ಕುಯ್ದು ದೇವರ ಮನೆಯಲ್ಲಿದ್ದ ತನ್ನ ತಂದೆ ನರಹರಿ ದೀಕ್ಷಿತರಿಗೆ ನೀಡಿದ್ಲು. ಮಗಳಿಂದ ಪುಷ್ಪವನ್ನು ತೆಗೆದುಕೊಂಡ ದೀಕ್ಷಿತರು, ಪುಷ್ಪ ತಂದ್ಯ ಮಗಳೇ, ಜಾಣೆ, ಹೋಗು, ಶಾಲೆಗೆ ಸಮಯ ಆಗತ್ತೆ, ತಯಾರಾಗು ಎನ್ನುತ್ತಾ ಆಚಮನ ಮಾಡಿ 108 ಬಾರಿ ಗಾಯತ್ರಿ ಮಂತ್ರ ಹೇಳಿ ಪ್ರಾತಃ ಕಾಲದ ಸಂಧ್ಯಾ ವಂದನೆಯನ್ನು ಮುಂದುವರಿಸಿದ್ರು. ಸರಿ ಅಪ್ಪಾಜಿ ಅಂತ ದೇವರಿಗೆ ನಮಸ್ಕರಿಸಿದ ಸರ್ವಮಂಗಳ ಅಡುಗೆ ಕೋಣೆಗೆ ಹೋಗಿ ತಿಂಡಿ ತಯಾರಿಸುತ್ತಿದ್ದ ಅನ್ನಪೂರ್ಣಮ್ಮನವರನ್ನು ಪ್ರೀತಿಯಿಂದ ಬಳಸಿದ್ಲು. ಕೈಯಲ್ಲಿ ಹಿಡಿದಿದ್ದ ಪಾತ್ರೆನ ನೆಲದ ಮೇಲಿರಿಸಿ ಮಗಳನ್ನು ಮುಂದಕ್ಕೆ ಎಳ್ಕೊಂಡವರು ಅವಳ ಮುದ್ದಾದ ಕೈಗಳನ್ನು ಸವರಿ, ಸರ್ವ, ಇಷ್ಟು ಪುಟ್ಟು ಪುಟ್ಟು ಕೈಗಳಲ್ಲಿ ಅದೆಷ್ಟು ಕೆಲಸ ಮಾಡ್ತೀಯ ಮಗಳೇ, ಸಣ್ಣ ಪುಟ್ಟ ಕೆಲಸ ಮಾಡೋದೇನೋ ಸರಿ, ಆದರೆ ಹಾಲು ಕರೆಯೋದು ಬೇಡ ಅಂತ ಎಷ್ಟು ಸಲ ಹೇಳಿದ್ರು ನೀನು ನಮ್ಮ ಮಾತು ಕೇಳೋದೇ ಇಲ್ವಲ್ಲ. ಅಪ್ಪ ಆಗಲಿ ನಾನಾಗಲಿ ಯಾರಾದರೂ ಹಾಲು ಕರಿತೀವಿ, ಆ ಕೆಚ್ಚಲುಗಳನ್ನು ಹಿಡಿಯೋಕೆ ನಮಗೆ ಬಹಳ ಕಷ್ಟ. ಅಂಥದ್ರಲ್ಲಿ ನಿನ್ನ ಪುಟ್ಟ ಕೈಗಳಿಂದ ಹಾಲು ಕರೆದ್ರೆ ನೋವಾಗೋದಿಲ್ವ ಮಗಳೇ ಎನ್ನುತ್ತಾ ಅವಳ ಕೈಗಳನ್ನು ತಮ್ಮ ಕೆನ್ನೆ ಮೇಲೆ ಇರಿಸ್ಕೊಂಡ್ರು. ತನ್ನ ಮುದ್ದಾದ ಕೈಗಳಿಂದ ಅಮ್ಮನ ಕೆನ್ನೆಯನ್ನು ಹಿಂಡುತ್ತಾ, ನನ್ನ ಮುದ್ದು ಅಮ್ಮ, ನನಗೆ ಏನೂ ಆಗೋದಿಲ್ಲ, ನನಗೆ ಗಂಗೆ ಕಾವೇರಿ ಜೊತೆ ಇರೋದು ಅಂದರೆ ತುಂಬಾ ಇಷ್ಟ. ಅಮ್ಮ, ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಹಾಲು ಕರಿತಿದ್ರೆ ಅವುಗಳು ಸುಮ್ಮನೆ ನಿಂತಿರ್ತವೆ, 4 ಚೊಂಬುಗಳು ಭರ್ತಿಯಾಗೋವರೆಗೂ ಸ್ವಲ್ಪ ಕೂಡ ಕದಲೋದಿಲ್ಲ ಅಂತ ಖುಷಿಯಲ್ಲಿ ಕುಣಿದಾಡಿದ್ಲು. ನನಗೂ ಗೊತ್ತು ಮಗಳೇ, ನಿನ್ನ ಅವುಗಳ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದೆ ಅಂತ. ಆದರೂ ನನ್ನ ಪುಟ್ಟಮ್ಮನ ಕೈಗಳು ನೋಯುತ್ತಲ್ಲ ಅಂತ ಬೇಸರದಿಂದ ಹೇಳಿದೆ ಅಷ್ಟೆ. ಸರಿ ತಗೋ, ತಿಂಡಿ ತಿನ್ನು ಅಂತ ಮಗಳಿಗೆ ತಟ್ಟೆಯಲ್ಲಿ ತಿಂಡಿ ಬಡಿಸಿದ್ರು. ಅಮ್ಮನಿಂದ ತಿಂಡಿ ತಗೊಂಡವಳು, ಅಮ್ಮ, ಅಣ್ಣಯ್ಯ ಎಲ್ಲಿ ಹೋದ, ಅವನಿಗೂ ತಿಂಡಿ ಕೊಟ್ಟಿಯೇನಮ್ಮ ಅಂತ ಕೇಳ್ತಾ ಕುಳಿತಲ್ಲಿಂದಲೇ ಅಣ್ಣಯ್ಯ ಅಣ್ಣಯ್ಯ ಅಂತ ಕೂಕ್ಕೊಂಡು ಮನೆಯಲ್ಲೆಲ್ಲ ಕಣ್ಣಾಡಿಸಿದ್ಲು. ವಿಶ್ವ ಇಷ್ಟು ಬೇಗ ಎಲ್ಲಿ ತಿಂತಾನೆ ಸರ್ವ, ಅವನೀಗ ನಿನ್ನ ತಂದೆಯೊಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ತಯಾರಾಗ್ತಾ ಇದ್ದಾನೆ ಅನಿಸುತ್ತೆ. ದೇವಸ್ಥಾನದಿಂದ ಬಂದಮೇಲೆ ತಾನೇ ಅವನು ತಿನ್ನೋದು, ನೀನು ತಿಂದು ಬೇಗ ಶಾಲೆಗೆ ಹೊರಡು ಅಂತ ಮಗಳನ್ನು ಶಾಲೆಗೆ ಅಣಿ ಮಾಡಿದ್ರು. ದೇವರ ಸ್ತೋತ್ರಗಳನ್ನು ಪಠಿಸುತ್ತಾ ದೀಕ್ಷಿತರು ದೇವರಿಗೆ ಮಂಗಳಾರತಿ ಮಾಡಿದ್ರು. ಆಗಷ್ಟೇ ಸಂಧ್ಯಾ ವಂದನೆ ಮುಗಿಸಿದ ವಿಶ್ವನಾಥ ಜಾಗಟೆ ಬಾರಿಸಿ ಶಂಖನಾದ ಮೊಳಗಿಸ್ತ. ಬಳಿಕ ಮನೆಯವರೆಲ್ಲರಿಗೂ ಆರತಿ ತೀರ್ಥಪ್ರಸಾದ ನೀಡಿ, ಅಪ್ಪೋರೆ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ತಯಾರು ಮಾಡಿದ್ದೀನಿ ಅಂದ. ವಿಶ್ವನಾಥನ ಬಳಿ ಓಡಿ ಬಂದ ಸರ್ವಮಂಗಳ, ಅಣ್ಣಯ್ಯ, ಇವತ್ತೊಂದಿನ ನೀನೇ ನನ್ನನ್ನು ಶಾಲೆ ಕರ್ಕೊಂಡು ಹೋಗೋ ಅಂತ ಪ್ರೀತಿಯಿಂದ ಕೇಳಿದ್ಲು. ಶಾಲೆ ಅಂತ ಕೇಳ್ತಿದ್ದ ಹಾಗೆ ಔಹಾರಿದ ವಿಶ್ವನಾಥ, ತಂಗ್ಯವ್ವ,
ನೀವು ಏನು ಬೇಕಾದರೂ ಹೇಳಿ, ತಗೊಂಡು ಬಂದು ಕೊಡ್ತೀನಿ. ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗೋಕ್ಕೆ ಹೇಳಿ ಕರ್ಕೊಂಡು ಹೋಗ್ತೀನಿ. ಆದರೆ ಈ ಶಾಲೆ ಗೀಲೆ ಅಂತ ಮಾತ್ರ ಹೇಳಬೇಡಿ. ನನಗೂ ಆ ಶಾಲೆಗೂ ಬರೋಕ್ಕಿಲ್ಲ. ನಾನು ಅಪ್ಪೋರ ಜೊತೆ ಗುಡಿಗೆ ಹೋಗಬೇಕು. ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಅಂತ ಸರ್ವಮಂಗಳನ್ನ ತಲೆ ನೇವರಿಸ್ದ. ಸರ್ವಮಂಗಳ ಉಸಿ ಮುನಿಸು ತೋರುತ್ತಾ, ಹೋಗು ಅಣ್ಣಯ್ಯ ನೀನು. ಏನೋ ನೀನು ನನ್ನ ಹಾಗೆ ಕಲಿಬೇಕು, ಶಾಲೆಗೆ ಹೋಗಬೇಕು ಅನ್ನೋ ಆಸೆ ನನಗೆ. ಅದಕ್ಕೆ ಅವತ್ತೊಂದಿನ ನಿನ್ನನ್ನು ಶಾಲೆಯಲ್ಲಿ ಕೂರಿಸ್ಕೊಂಡೆ. ಆ ಮೇಷ್ರು ಪಾಠ ಮಾಡೋದನ್ನು ನಿನಗೆ ತಾಳ್ಮೆಯಿಂದ ಕೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನನಗೆ ಓದು ಬರಹ ಏನು ಬೇಡ ಅಂತ ಶಾಲೆ ಹತ್ರ ಬರೋದೇ ಬಿಟ್ಟೆ ಅಲ್ವಾ. ನನ್ನ ಅಣ್ಣಯ್ಯ 2 ಅಕ್ಷರ ಕಲ್ತ್ರೆ ನನಗೆ ಎಷ್ಟು ಖುಷಿ ಗೊತ್ತಾ ಅಂತ ಬೇಸರದಿಂದ ನುಡಿದ್ಲು. ಸರ್ವಮಂಗಳ ಆಡಿದ ಮಾತಿನಿಂದಾಗಿ ವಿಶ್ವನಾಥನ ಕಣ್ಣುಗಳು ತುಂಬಿದ್ವು. ಈ ಅನಾಥನ ಮೇಲೆ ನಿಮಗೆ ಅದೆಷ್ಟು ಪ್ರೀತಿ ತಂಗ್ಯವ್ವ. ದಿಕ್ಕು ದಿಸೆ ಇಲ್ಲದೆ ಇರೋ ನನ್ನನ್ನು ಅಣ್ಣಯ್ಯನ ಸ್ಥಾನದಲ್ಲಿಟ್ಟು 3 ಹೊತ್ತು ಊಟ ಕೊಟ್ಟು ಬಟ್ಟೆ ಕೊಟ್ಟು ಸಾಕ್ತಾ ಇದ್ದೀರಲ್ಲ, ನನಗೆ ಇಷ್ಟೇ ಸಾಕು. ಈ ಓದು ಬರಹ ಎಲ್ಲ ನನಗೆ ಹಾಕಬೇಕು. ನನ್ನ ತಂಗ್ಯವ್ವ ಚೆನ್ನಾಗಿ ಓದಿ ಈ ಹಳ್ಳಿನಾಗೆ ಒಳ್ಳೆ ಹೆಸರು ತಗೊಂಡ್ರೆ ನನಗೆ ಅಷ್ಟೇ ಸಾಕು. ಅದು ಅಲ್ಲದೆ ಈ ಮಣ್ಣು ಹಿಡ್ಕೊಂಡಿರೋ ತಲೆಗೆ ಓದು ಬರಹ ಎಲ್ಲ ಹತ್ತಕ್ಕಿಲ್ಲ ಅಂತ ಕೃತಜ್ಞತಾ ಭಾವದಿಂದ ಅನ್ನಪೂರ್ಣಮ್ಮನವರನ್ನು ನೋಡ್ದ. ಅವನ ಕಣ್ಣುಗಳನ್ನು ಒರೆಸಿದ ಅನ್ನಪೂರ್ಣಮ್ಮ, ಮಗು ವಿಶ್ವ, ಇನ್ನೊಂದ್ಸಲ ನೀನು ಅನಾಥ ಹಾಗೆ ಹೀಗೆ ಅಂತ ಹೇಳಿದರೆ ನನ್ನ ಮೇಲಾಣೆ. ಯಾರು ನಿನ್ನನ್ನು ಅನಾಥ ಅಂದಿದ್ದು? ನಿನ್ನ ಅಪ್ಪ ಅಮ್ಮ ತಂಗ್ಯವ್ವ ನಿನ್ನ ಕುಟುಂಬದವರೆಲ್ಲರೂ ನಿನ್ನ ಜೊತೆಗೆ ಇದ್ದೀವಿ. ನೀನು ಯಾವತ್ತೂ ಅನಾಥ ಆಗೋದಿಲ್ಲ. ಇನ್ನೊಂದು ಬಾರಿ ಈ ಪದ ನಿನ್ನ ಬಾಯಿಂದ ಬಂದರೆ ಬಾಯಿ ಮೇಲೆ ಪೆಟ್ಕೊಡ್ತೀನಿ. ನನ್ನ ಮಗ ಜಾಣ, ಇನ್ನೊಮ್ಮೆ ಈ ರೀತಿ ಮಾತಾಡೋದಿಲ್ಲ ಅಲ್ವಾ ಅಂತ ಪ್ರೀತಿಯಿಂದ ಅವನನ್ನು ತಬ್ಬಿ ಮುತ್ತನಿಟ್ಟರು. ಮಿತ್ರರೇ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.